ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ನನ್ನೊಂದಿಗೆ ನಮ್ಮ ಉಪಾಧ್ಯಕ್ಷರಾದಂಥ ಜ್ಞಾನಸಿಂಧು ಸ್ವಾಮಿ ಮತ್ತು ಸೋಮ್ ಸುಂದರ್ ಅವರಿದ್ದರು. ಮತ್ತು KRS ಪಕ್ಷದ ಹಲವಾರು ಸೈನಿಕರು ಇವತ್ತಿನ ಜನಸ್ಪಂದನ ಸಭೆಗೆ ಅರ್ಜಿ ಕೊಡಲಿಕ್ಕೆ ಬಂದಿದ್ದು. ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲೇಬೇಕು, ಖುದ್ದಾಗಿ ಭೇಟಿ ಮಾಡಿ ಈ ಜಿಲ್ಲೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಹೇಳಬೇಕು ಅಂತ ಬಂದಿದ್ವಿ. ಅದರಲ್ಲಿ ಭಾಳ ಮುಖ್ಯವಾದಂಥದ್ದು ಅಂದರೆ ತುಮಕೂರು ಜಿಲ್ಲೆಯ SP ಮತ್ತು DC ಅವ್ರನ್ನ ಮೊದಲು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅಂತ ಅಧಿಕೃತವಾಗಿ ನಾವು ಪತ್ರವನ್ನು ಕೊಡೋದಕ್ಕೆ ಅಂತಲೇ ಬಂದಿದ್ದು. ಹಲವಾರು ರೀತಿಯ ನ್ಯೂನತೆಗಳಿದೆ. ತುಮಕೂರು ಜಿಲ್ಲಾಧಿಕಾರಿ ಮೇಲೇ ಚಾರ್ಜ್ ಶೀಟ್ ಇದೆ ಈಗ, ಅಂದರೆ ಆರೋಪಗಳಿದ್ದಾವೆ. ತುಮಕೂರು ಜಿಲ್ಲಾಧಿಕಾರಿಗಳು ತಮ್ಮ ಡಿಜಿಟಲ್ ಸಹಿಯನ್ನೇ ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿರ್ತಕ್ಕಂಥ ನೌಕರನ ವಿರುದ್ಧ ಇವತ್ತಿನ ತನಕ ಅವರು FIR ಮಾಡಿಸಿಲ್ಲ, ಕ್ರಮ ತಗೊಂಡಿಲ್ಲ. ಅಂದರೆ ಅವರು ನೇರವಾಗಿ ಹೊಣೆಗಾರರಿದ್ರಲ್ಲಿ. ಇದಕ್ಕೆ ಪ್ರಶ್ನೆ ಮಾಡೋಕೆ ಹೋದಂಥ KRS ಪಕ್ಷನ ಅವತ್ತೇನೆ ಅವರು ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡ್ಕೊಂಡು ಕಚೇರಿ ಇಡೀ ರಾಜ್ಯದ ವಿಧಾನಸೌಧಕ್ಕೂ ಇರಲಿಲ್ಲ ಅಂತ ಸರ್ಪಗಾವಲಿಟ್ಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳು ವರ್ತನೆ ಮಾಡಿದ್ರು. ಅದ್ರ ಬಗ್ಗೆ ಒಂದು ಮೊದಲನೇ ಆರೋಪ ಇದೆ. ಅವ್ರದ್ದು ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅವರ ವಾಹನ ಚಾಲಕನೇ ಆಪಾದನೆ ಮಾಡಿದ್ದಾನೆ. ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇಲ್ಲಿನ ತನಕ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಒಂದು, ತುಮಕೂರು ಜಿಲ್ಲೆ ಒಳಗೆ ಸಂವಿಧಾನದ 19ನೇ ವಿಧಿಯ ಅನ್ವಯ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಗಾಂಧಿ ಮಾರ್ಗದಲ್ಲಿ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಹಕ್ಕು. ಅದನ್ನು ಹತ್ತಿಕ್ಕಿದ್ದಾರೆ. ಅವರೊಂದು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು, ಯಾವುದೇ ಸಂಘ ಸಂಸ್ಥೆಗಳು ತುಮಕೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಆದರೆ ಅವರು ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿದ್ದಾರೆ. ಅವರ ಆದೇಶದಲ್ಲಿ ಕೇವಲ ಸಂಘ ಸಂಸ್ಥೆಗಳು ಮಾತ್ರ ಪ್ರತಿಭಟನೆ ಮಾಡ್ತಾವ, ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡೋದಿಲ್ವಾ? ಈ ರೀತಿಯ ತಾರತಮ್ಯವನ್ನ ಸಂವಿಧಾನದ 19ನೇ ವಿಧಿನಲ್ಲಿ ಅವ್ರಿಗೆ ಅನುಸರಿಸೋದಕ್ಕೆ ಅವಕಾಶ ಎಲ್ಲಿದೆ? ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಂವಿಧಾನ ಮೂಲಭೂತ ಹಕ್ಕು ಅಂತ ಆದೇಶವನ್ನೇ ಉಲ್ಲಂಘನೆ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಇವರು ತುಮಕೂರು ಜಿಲ್ಲಾಧಿಕಾರಿಗಳು. ಇನ್ನು ಮೂರನೇದು, ಇವರು ಪೂರ್ತಿ ಗಣಿಬಾಧಿತ ಕಾಮಗಾರಿಗಳು, ಏನು ತುಮಕೂರು ಜಿಲ್ಲೆನಲ್ಲಿ ಗಣಿಬಾಧಿತ ಕಾಮಗಾರಿಗಳು ನಡೀತಾ ಇದ್ದಾವೆ, ಆ ಗಣಿಬಾಧಿತ ಕಾಮಗಾರಿಗಳು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದಾವೆ, ಅಕ್ರಮವಾಗಿದ್ದಾವೆ, ಅದು ಮೂಲ DPRನ ಉಲ್ಲಂಘಿಸಿದವೆ. ಇಡೀ ಜಿಲ್ಲೆನಲ್ಲಿ ಕಾಂಕ್ರೀಟ್ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ. ಪರಿಸರ ಪುನರುಜ್ಜೀವನಕ್ಕೆ ಇರಬೇಕಾದಂಥ ಹಣ ಇವತ್ತು ಕಾಂಕ್ರೀಟ್ ತ್ಯಾಜ್ಯವನ್ನು ಸೃಷ್ಟಿ ಮಾಡ್ತಾ ಇದೆ. ಅದನ್ನು ಚಿಕ್ಕನಾಯಕನಹಳ್ಳಿ ಸಭೆನಲ್ಲೇ ಲಿಖಿತವಾಗಿ GPS ಫೋಟೋ ಸಮೇತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದ್ರೂ ಸಹ ಕೇವಲ ಅವರು RDPR ಎಂಜಿನಿಯರಿಂಗ್ ಬರೀತಾರೆ. DC ಒಬ್ಬರು ಜಿಲ್ಲಾಧಿಕಾರಿ 2,000, 3,200 ಕೋಟಿ ಅನುಷ್ಠಾನ ಆಗ್ತಾ ಇದೆ ಗಣಿಬಾಧಿತ ಪ್ರದೇಶ ದುಡ್ಡು. SR ಹಿರೇಮಠರ ಹೋರಾಟದ ಫಲ ಇದು. ಇವತ್ತು ನೀವು ಎಷ್ಟು ಮನವಿ ತಗೊಂಡು ಬಂದಿದ್ರಿ? ಹೋದಾಗ ಏನೇನಾಯ್ತು ಘಟನೆ? ಇವತ್ತು ನಾವು 3 ಮನವಿ, ಫ್ರೆಶ್ ಮನವಿಗಳನ್ನ ಉಸ್ತುವಾರಿ ಸಚಿವರಿಗೆ ಕೊಡಕ್ ಬಂದಿದ್ವಿ. ಕೊಡಕ್ ಹೋದಾಗ ಅಲ್ಲಿಯ ಪೊಲೀಸರು ನಮ್ಮನ್ನ ತಡೆದ್ರು. ಆವಾಗಲೇ ಕೇಳಿದೆ, ಇಲ್ಲ ಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಟೈಮ್ ಆಗಿದೆ, ಓಡ್ತಾ ಇದ್ದಾರೆ, ಇಲ್ಲ ಊಟ ಮಾಡ್ಕೊಂಡ್ ಬರ್ತಾರೆ, ಇಲ್ಲ ಬಂದ ಮೇಲೆ ಕೊಡೋದು ಅಂತ. ಇಲ್ಲ ಎಲ್ಲರಿಗೆ ಕೇಳ್ಕೊಂಬಂದು ಕೊಡ್ತೀವಿ ಅಂತಂದ್ರು. ಆಯ್ತು, ಹೋಗಿ ಕೇಳ್ಕೊಂಬಂದು ಹತ್ರಕ್ಕೆ ಹೋದಾಗ ಅಷ್ಟೊತ್ತಿಗಾಲೇ ಸಚಿವರು ಇಳಿತಾ ಇದ್ರು. ನಮ್ಮ ಹುಡುಗರು ಸಹಜವಾಗಿ ನಾವು Facebook ಲೈವ್ ಅನ್ನ ಮಾಡ್ತೀವಿ. ಲೈವ್ ಮಾಡೋದು ಪಾರದರ್ಶಕತೆ, ಮಾಧ್ಯಮಗಳು ಮಾಡ್ತೇವೆ, ಎಲ್ಲರೂ ಮಾಡ್ತಾರೆ, ಅದು ನಮ್ಮ ಹಕ್ಕು. ವಿಡಿಯೋ ಮಾಡೋದು ನಿಲ್ಸಯ್ಯ ಅಂತ ಸಚಿವರೇ ಹೇಳಿದ್ರು. ಖುದ್ದಾಗಿ ಒಬ್ಬ ಗೃಹ ಸಚಿವರು ನೆಲದ ಸಂವಿಧಾನ ಕಾಪಾಡಬೇಕಾದಂತ ವಿಡಿಯೋ ಮಾಡಬೇಡಿ ಅಂತ ಅಂದ್ರೆ ನನ್ನ ಮೂಲಭೂತ ಹಕ್ಕನ್ನು ಅವರೇ ಉಲ್ಲಂಘಿಸಿದಾಗೆ. ವಿಡಿಯೋ ಮಾಡೋ ಅಂಥದ್ದು ಏನಿದೆ ಸ್ಪೆಷಲ್ಲು? ಈ ದೇಶದ ಏನಾದ್ರೂ ಭದ್ರತೆಗೆ ಸಂಬಂಧಪಟ್ಟದ್ದು ಅದು? ಆಗ ಅಲ್ಲಿಯ ಪೊಲೀಸ್ನವರು ನಮ್ಮ ಉಪಾಧ್ಯಕ್ಷರಾದಂಥ ಸೋಮ್ ಸುಂದರ್ ಅವ್ರನ್ನ ಫೋನ್ ಕಿತ್ಕೊಂಡು ಹಿಡಿದು ದಬ್ಬಾಳಿಕೆ ಮಾಡ್ಕೊಂಡು ಆಚೆಗೆ ತಗೊಂಬಂದು ಎಳ್ಕೊಂಡು ಹೋಗಿದ್ದಾರೆ. ಇಷ್ಟೊತ್ತಾದ್ರು ಎಲ್ಲಿದ್ದಾರೆ ನಮ್ಮ ಸೋಮ್ ಸುಂದರ್ ಅಂತ ಗೊತ್ತಿಲ್ಲ. ಅಂದ್ರೆ ಸಚಿವರಿಗೆ ಮನವಿ ಕೊಡಕ್ ಹೋದ್ರು ವಿಡಿಯೋ ಮಾಡಂಗಿಲ್ಲ. ಅವ್ರಿಗೆ ಮನವಿ ಕೊಡಕ್ ಹೋದ್ರು ಕೊಡಪ್ಪ, ಕೊಟ್ಟಿದ್ದು ನಿಸ್ಕಂತೀನಿ ಅಂತಾರೆ. ನಾವು ಕೊಟ್ಟಂತ ಮನವಿಗಳಿಗೆ ಸ್ವೀಕೃತಿ ಇಲ್ಲ, ಏನಿಲ್ಲ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗೆ ತುಮಕೂರು ಮತ್ತೆ ಚಿಕ್ಕನಾಯಕನಹಳ್ಳಿ ತಿಪ್ಟೂರಲ್ಲಿ ಕೊಟ್ಟಂತ 6 ಅರ್ಜಿ ಕೊಟ್ಟಿದ್ದೀವಿ. 6ರಾಗ ಇನ್ನೂ 2ಕ್ಕೆ ಸ್ವೀಕೃತಿನೇ ಕೊಟ್ಟಿಲ್ಲ. ಇವರು ಆನ್ಲೈನಲ್ಲಿ IGPRS ಅಲ್ಲಿ ನೋಂದಣಿ ಮಾಡಿ ಕೊಡ್ತೀವಿ ಅಂತಾರೆ. ಅದರಲ್ಲಿ ಒಂದು ಸ್ಪಷ್ಟವಾದಂಥದ್ದು ಜಿಲ್ಲಾಧಿಕಾರಿಗಳೇ ಉತ್ತರ ಕೊಡಬೇಕಾದದ್ದು. 2 ವರ್ಷದಿಂದ ನಾನು ಅಧಿಕೃತವಾಗಿ ಫೋನ್ ಮಾಡ್ತಾ ಇದ್ದೀನಿ. 2 ಫೋನ್ ನಂಬರು ಮತ್ತು ಇಮೇಲ್ ಐಡಿಗೆ ರಿಪ್ಲೈಯೇ ಮಾಡಿಲ್ಲ. CUG ನಂಬರ್ನ ಜಿಲ್ಲಾಧಿಕಾರಿಗಳು ರಿಸೀವೇ ಮಾಡಲ್ಲ, ಇಮೇಲ್ಗೂ ರಿಪ್ಲೈ ಮಾಡಲ್ಲ, ಫೋನ್ಗೂ ಕಾಂಟ್ಯಾಕ್ಟ್ ಮಾಡಲ್ಲ. ಅದಕ್ಕೆ ಉತ್ತರ ಕೊಡಿ, ನಿಮ್ಮ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿರೋಂಥ ಅವರದ್ದೇ ಸಮಸ್ಯೆಗಳಿಗೆ ಇವತ್ತಿನ ತನಕನೂ ಅವರು ರಿಟರ್ನ್ ಕಂಪ್ಲೇಂಟ್ಗೆ ಅದಕ್ಕೆ IGPRS ನಂಬರೇ ಕೊಡಲ್ಲ, ಡಿಜಿಟಲ್ ಸ್ವೀಕೃತಿ ಕೊಡಲ್ಲ. ಪಾರದರ್ಶಕ ಆಡಳಿತ ಅಂತಾರೆ. ಏನೈತಿದ್ ಮಣ್ಣು? ಪಾರದರ್ಶಕ ಆಡಳಿತ ಅಂದ್ರೆ ಜನ ಕೊಟ್ಟಂತ ಸ್ವೀಕೃತಿನ ಎಲ್ಲೇ ಸಿತಾರು ಇವರು? ಯಾಕೆ ಹಿಂಗ್ ಕಾಟಾಚಾರ ಜನಸ್ಪಂದನ ಸಭೆಗಳು ಮಾಡ್ತಾ ಇದ್ದಾರೆ ಇವರು? ವಾಸ್ತವದಲ್ಲಿ ಅದೊಂದಿದೆ. ಆಮೇಲೆ
ತುಮಕೂರು ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಫಿಯಾ ಇದೆ. ಈಗ ಜಿ ಪರಮೇಶ್ವರ್ ಅವ್ರದ್ದೇ ಖಾಸಗಿ ಮೆಡಿಕಲ್ ಕಾಲೇಜ್ಗಳಿದಾವೆ. ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ ಆಗಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಯಾಕೆ ನಮ್ಮ ಬಡವ್ರ ಮಕ್ಕಳು ಓದಂಗಿಲ್ವಾ? ತುಮಕೂರಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿಕೊಡಿ ಅಂತ ಮನವಿ ಕೊಡಕ್ಕೆ ಬಂದರೆ ಇಸ್ಕೊಂಡು ಹಂಗೆ ಹೋಗ್ತಾರೆ. ಯಾವುದಕ್ಕೂ ಉತ್ತರ ಇಲ್ಲ, ಸಂಯಮದಿಂದ ತಾಳ್ಮೆಯಿಂದ ಕೇಳೋಂಥ ಪರಿಸ್ಥಿತಿನೇ ಇಲ್ಲ. ಇದು ಈ ರೀತಿ ಆದರೆ ತುಂಬ ಕಷ್ಟ. ಆಮೇಲೆ ಗಣಿ ಬಾಧಿತ ಪ್ರದೇಶಕ್ಕೆ ಮೀಸಲಾದಂಥ ಹಣ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಗುಬ್ಬಿ 3 ತಾಲೂಕುಗಳಿಗೆ ಮೀಸಲಾದಂಥ ಹಣ ಆಯಾ ತಾಲೂಕುಗಳಲ್ಲೇ ಅದು ಬಳಕೆ ಆಗಬೇಕು. ಅದು ಸುಪ್ರೀಂ ಕೋರ್ಟ್ನ ಆಶಯ ಎನ್ನುವುದು ಆದೇಶದಲ್ಲೇ ಇದೆ, ಎಂಟ್ರಿ ಮಾಡ್ರಲ್ಲಿ. ಇವರು ತುಮಕೂರು ಜಿಲ್ಲೆ ಹೆಡ್ ಕ್ವಾರ್ಟರ್ ತಗೊಂಡು ಹಾಸ್ಪಿಟ್ಲ್ ಕಟ್ತೀವಿ ಅಂತ ಬಜೆಟಲ್ಲಿ ಘೋಷಣೆ ಮಾಡ್ಕೊಂತಾರೆ. ಇದು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ವಿರುದ್ಧವಾದದ್ದು ಸ್ವಾಮಿ. ಸಂತ್ರಸ್ತರಾಗಿರೋದು ಚಿಕ್ಕನಾಯಕನಹಳ್ಳಿ ಜನ, ತಿಪ್ಟೂರು ಜನ, ಗುಬ್ಬಿ ಜನ. 70 ಕಿಲೋಮೀಟರ್ ಆಗುತ್ತೆ ತಿಪ್ಟೂರಿಂದ ಇಲ್ಲಿಗೆ ಇದಕ್ಕೆ ಬರೋಕ್ಕೆ. ನಮ್ಮ ದುಡ್ಡು ಹಾಳಾಗೋಗಿರೋದು ನಮ್ಮ ಗುಡ್ಡ. ಇಲ್ಲಿ ಬಂದು ಇವ್ರು ಹಾಸ್ಪಿಟ್ಲ್ ಕಟ್ತಾರೆ. ಇವ್ರು ಬಜೆಟಲ್ಲಿ ದುಡ್ಡಿಲ್ಲ ಅಂತಂದ್ರೆ ಗಣಿ ಬಾಧಿತ ದುಡ್ಡು ಹೆಂಗ್ ಬಳಸ್ತಾರೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅಲ್ಲ, ಚಿಕ್ಕನಾಯಕನಹಳ್ಳಿ ಗಣಿ ಬಾಧಿತ ಪ್ರದೇಶದ ದುಡ್ಡು. ಹೌದು. ಅವ್ರು ಹೇಳ್ತಾ ಇರೋದು ಬಳ್ಳಾರಿಯಿಂದ ತಗೊಂಡಿದ್ದಾರೆ. ಇಲ್ಲ, ಬಳ್ಳಾರಿದಲ್ಲ. ಚಿಕ್ಕನಾಯಕನಹಳ್ಳಿ ದುಡ್ಡನ್ನು ತಗೊಂಬಂದು 1200 ಕೋಟಿ ದುಡ್ಡನ್ನು ತಗೊಂಬಂದು ಇಲ್ಲಿ ವ್ಯಯ ಮಾಡ್ತಾ ಇದ್ದಾರೆ. ಆಗಿರ್ತಕ್ಕಂಥ ಆಕ್ಷನ್ ಪ್ಲಾನು ಸಹ ಅವೈಜ್ಞಾನಿಕ ಇದೆ. ರೀಪ್ರೋಗ್ರಾಮಿಂಗ್ ಮಾಡಿ ಬರೀ ಕಾಂಕ್ರೀಟ್ ಸುರಿಬೇಡಿ, ಹಾಳಾಗ್ತೈತೆ. ಕಾಂಕ್ರೀಟ್ ಮಾಡಿ ಆ 3 ತಿಂಗಳಿಗೆ ಈ ರೀತಿ ಎಲ್ಲವನ್ನು ಕೊಟ್ಟಿದ್ದೀವಿ. ಒಟ್ಟು ಸುಮಾರು 6 ಮನವಿಗಳಿದ್ದು, 6 ಫ್ರೆಶ್ ಆದಂಥ 3. KPTCLನ ಒಬ್ಬ ಸರ್ಕಾರಿ ಅಧಿಕಾರಿಗಳು, KPTCLನವರು JC ಪುರತ್ತವ ಇಡೀ ಕಾನೂನನ್ನ ಉಲ್ಲಂಘಿಸಿ ಯಾವುದೇ ನೋಟಿಫಿಕೇಶನ್ ಇಲ್ದಂಗೆ ಇವತ್ತು ರೈತರ ಭೂಮಿನ ವಶಪಡಿಸ್ಕೊಂಡು KPTCL ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಥರದವನ್ನೆಲ್ಲ ಕೇಳಂಗಿಲ್ವಾ? ಯಾರಂಗೆ ಕೇಳ್ಬೇಕಂಗಾದ್ರೆ? 2 ವರ್ಷ ಆಯಿತು ಅಂತ ಹೇಳಿದ್ರೆ ಏನೋ ವರ್ಗಾವಣೆ ಆಗಿಲ್ಲ. ಈಗ ತುಮಕೂರು ಜಿಲ್ಲೆಗೆ DC ಮತ್ತು SP ಬಂದು 2 ವರ್ಷದ ಮೇಲಾಗಿದೆ. ಇವ್ರಿನ್ನೂ ಯಾಕೆ ಇಟ್ಕೊಂಡು ಕೂತ್ಕೊಂಡವ್ರೆ? ಇವರು ಭಾಳ ಚೆನ್ನಾಗಿ ದಸರಾ ಉತ್ಸವಗಳು, ಆರ್ಕೆಸ್ಟ್ರಾಗಳು, ಡ್ಯಾನ್ಸ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಕೆ ಜಿಲ್ಲಾಡಳಿತ ಇರೋದು. ಇವೆಲ್ಲವನ್ನು ಪ್ರಶ್ನೆ ಮಾಡೋದಲ್ವಾ ನಾವು? ಈಗ ಯಾವುದೇ ಒಂದು ಈಗ ಜನಸ್ಪಂದನ ಅಂತ ಮಾಡ್ತಾರೆ. ಬರೀ ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8 ಗಂಟೆ ತನಕ ಜನ ಕ್ಯೂ ನಿಂತಿರ್ತಾರೆ. ಇದು ಈ ಸಂಪತ್ತಿಗೆ ಜನಸ್ಪಂದನ ಮಾಡಬೇಕಾ? ಆಡಳಿತ ಸುಧಾರಣೆ ಆದರೆ ಜನ ಯಾಕೆ ಬರ್ತಾರೆ ಇವ್ರ ಹತ್ರ ಹುಡುಕೊಂಡು? ಆಡಳಿತ ಇವ್ರಿಗೆ ಮಾಡೋಕ್ಕೆ ಬರೋಲ್ಲ. ಕಂದಾಯ ಇಲಾಖೆಯಿಂದ ಎಲ್ಲ ಇಲಾಖೆಗಳು ಪೆಂಡಿಗಟ್ಟಲೆ ಡಾಕ್ಯುಮೆಂಟೇಶನ್ ಪೆಂಡಿಂಗ್ ಬಿದ್ದಿದ್ದಾವೆ. ಇದನ್ನು ಈ ರೀತಿಯ ಕಾಟಾಚಾರದ ಸಭೆಗಳನ್ನು ಅವ್ರು ಯಾರೋ ಹೇಳ್ತಾರೆ, ಅವ್ರ ಹಿಂಬಾಲಕರು, ನೀವು ಶೋ ಆಫ್ ಮಾಡೋಕ್ಕೆ ಬತ್ತಿದ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಯಾರನ್ನೇ ಆಗಲಿ, ನಮಗೂ ಗೌರವ ಇದೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಂಭಾವಿತ ರಾಜಕಾರಣಿ ಅಂತ ನಾವು ಭಾಳ ಗೌರವಿಸ್ತಾ ಇದ್ದು. ಇವರು ವರ್ತನೆ, ಪರಮೇಶ್ವರ್ ಅವರ ವರ್ತನೆ, ಯಾಕೆಂದರೆ ಇವರೇನು ರಾಜ ಮಹಾರಾಜರ ಕಿರೀಟ ಅಲ್ಲ, ಇದೇನೋ 5 ವರ್ಷಕ್ಕೊಂದ್ಸತಿ ಬರೋದು. ಇವರು ಮಾಜಿ ಆದರೆ ಅವರು ಅಷ್ಟೇ ನಮ್ಮಂಗೆ ಜನಸಾಮಾನ್ಯರು. ಅದೇನು ಗೆಲ್ತಿದ್ದಂಗೆ ಇವರು ಮಂತ್ರಿಗಳಾಗ್ತಿದ್ದೆ, ಗೂಟದ ಕಾರ್ ಬರ್ತಿದ್ದಂಗೆ ಇವ್ರಿಗೇನು ತಲೆನೇನಿಲ್ಲ. ಜನಸಾಮಾನ್ಯರು ಮಾತಾಡ್ಸಕ್ಕೆ ಬಂದರೆ ಅದಕ್ಕೊಂದು ಬಣ್ಣ ಕಟ್ತಾರೆ, ದೂರ ನಿಲ್ಲಿಸೋದು. ಇವೆಲ್ಲ ಒಂದು ರೀತಿ ಅಸಹ್ಯವಾದಂಥ ನಡವಳಿಕೆಗಳು. ಇದನ್ನ KRS ಪಕ್ಷ ಖಂಡಿತವಾಗೂ ಖಂಡಿಸುತ್ತೆ. ಇರೋದಕ್ಕೂ ವರ್ಗಾವಣೆ ಆಗೋದಕ್ಕೂ ನಿಮ್ಗೂ ಏನು ಸಂಬಂಧ ಅಂತ? ಈಗ ಯಾವುದೇ ಒಬ್ಬ ಅಧಿಕಾರಿಗಳು ಅನಗತ್ಯವಾಗಿ ಈಗ ಸುಮ್ಮನೆ ಬಂದು ಈಗ ನೋಡಿ ದಬ್ಬಾಳಿಕೆ ಮಾಡ್ತಾರೆ. ಪರಮೇಶ್ವರ್ ಅವ್ರಿಗೆ ಮನವಿ ಕೊಡಕ್ಕೆ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು. ಈ ರೀತಿಯ ಅವ್ರಿರೋದು ಜನ. ಈಗ ಸೋಮಸುಂದರ್ ನಮ್ಮ ಉಪಾಧ್ಯಕ್ಷರನ್ನ ಹಲವಾರು ಸಮಸ್ಯೆಗಳಂತಂದ್ರೆ ಅಧಿಕಾರಿಗಳು ಇಲ್ಲೇ ಠಿಕಾಣಿ ಹೂಡಿದ್ದಾರೆ, ಅವರು ವರ್ಗಾವಣೆ ಆಗ್ಬೇಕು ಅನ್ನೋ ಸಮಸ್ಯೆ ಅಲ್ವಲ್ಲ? ಹೌದು, ಸರ್ಕಾರದ ಆಡಳಿತ ಕುಸ್ತಿದೆಯಲ್ಲ. ಹೆಂಗ್ ಸಮಸ್ಯೆ ಆಗುತ್ತೆ? ಈಗ ಉಳಿಯಾರಲ್ಲಿ ಒಂದು ಲಾಕಪ್ ಡೆತ್ ಆಯ್ತು. SP ಖುದ್ದಾಗಿ ಭೇಟಿ ಮಾಡಿದ್ರು. ಪೊಲೀಸ್ ಠಾಣೆನಲ್ಲಿ ಒಬ್ಬ ವ್ಯಕ್ತಿ ಕರ್ಕೊಂಬಂದು ಇಲ್ಲೀಗಲ್ ಆಗಿ ಅವ್ನ ಅರೆಸ್ಟ್ ಮಾಡಿ ಇಟ್ಕೊಂಬಂದವ್ರೆ. ಸತ್ತ ಮೇಲೆ FIR ಹರಿತಾರೆ ಪೊಲೀಸ್ ಇಲಾಖೆಯಲ್ಲಿ. SP ಹೋಗಿದ್ದಾರೆ. ಲಾಕಪ್ ಡೆತ್ಗೆ ಅವರೇ ಕಾರಣ ಆಗಾದ್ರೆ ಇಲಾಖೆ ಪ್ರೊಸೀಜರ್ ಲ್ಯಾಪ್ಸಸ್ ಅಲ್ವಾ? ಈಗ ಒಬ್ಬ DYSP ರಾಮಚಂದ್ರಪ್ಪ ಅನ್ನೋನು ಲೈಂಗಿಕ ಕಿರುಕುಳ ಕೊಟ್ಟ. ಅವ್ನು ಕಿರುಕುಳ ಕೊಟ್ಟು 3 ದಿವಸ ಆದಮೇಲೆ ಅದ್ರ ಮೇಲೆ ಕ್ರಮ ತಗೊಂಡ್ರು. ಯಾಕೆ? ಇಲಾಖೆಯವ್ರ ಮೊನ್ನೆಯಿಂದ ಕಳ್ಳಂಬೆಳ್ಳದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲಂಚ ತಗೊಂಡಿರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಖುದ್ದು ಲಿಖಿತವಾಗಿ ದೂರು ಕೊಟ್ಟಿದ್ದಾರೆ. ಇವತ್ತಿನ ತನಕ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಅಂದರೆ ಲಂಚ, ಭ್ರಷ್ಟಾಚಾರ, ಇಲಾಖೆ ಲ್ಯಾಪ್ಸಸ್ಸು ಅವ್ರ ಜವಾಬ್ದಾರಿಗಳಲ್ವಾ? ಯಾಕೆ ಅದನ್ನೇ ಕಾಲ ಸಾರ್ವಜನಿಕ ಸಮಸ್ಯೆ ಏನಲ್ವಲ್ಲ ಅದು ಅಂತ? ಸರ್, ಲಂಚ ತಗೊಳ್ಳೋದು ಸಾರ್ವಜನಿಕ ಸಮಸ್ಯೆನೇ ಅಲ್ವಾ? ಖಂಡಿತ. ಈಗ ಅವರು ವರ್ಗಾವಣೆ ಆಗದೆ ಇಲ್ಲೇ ಕೂತ್ಕೊಂಡಿರೋದೇ ತಾನೇ. ಬೆಟ್ಟಿಂಗ್ ಹೆಂಗಾಗ್ತಾರೆ? ಹೆಂಗಿರಕ್ಕಾಗುತ್ತೆ? ಈಗ ಬೇರೆಯವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ವರ್ಗಾವಣೆ ಎಲ್ಲರೂ ವರ್ಗಾವಣೆ ಆಗ್ತಾರಲ್ಲ, ಇವ್ರು ಯಾಕೆ ಇಲ್ಲೇ ಇರ್ಬೇಕಾದ್ರೆ? ಇನ್ನೂನು SP ಹಾಕಿದ್ದಾರೆ. ಯಾಕೆ? ಈಗ CO ಹೋಗ್ಲಿಲ್ವಾ? ಜಿಲ್ಲಾ ಪಂಚಾಯತ್ CO ಹೆಂಗ್ ವರ್ಗಾವಣೆ ಆದ್ರು? SP ಹಾಕಿರ್ಬೇಕು, DC ಹಾಕಿರ್ಬೇಕು 3 ವರ್ಷ ಕಳೆದ ಮೇಲೆ. ಹಾಗಾದ್ರೆ ಸರ್ಕಾರದ ನಿಯಮಗಳು ಯಾಕೆ ಮಾಡ್ತಾರೆ ಹಂಗಾರೆ? ನಾವು ಮಾಡಿರೋದಲ್ವಲ್ಲ, ಜನಸಾಮಾನ್ಯರು ಮಾಡಿರೋದಲ್ವಲ್ಲ. ಆಡಳಿತ ವ್ಯವಸ್ಥೆ ಮಾಡಿರ್ತಕ್ಕಂಥ ನಿಯಮಗಳು, ಸರ್ಕಾರ ಮಾಡಿದಂಥ ನಿಯಮಗಳನ್ನ ಸರ್ಕಾರನೇ ಅವ್ರು ಪಾಲಿಸದೆ ಹೋದ್ರೆ
ಈಗ ಟೌನ್ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿದ್ದಾರೆ. ಈಗ ನೀವೇ ನೋಡಿದ್ರಿ ಏನ್ ತಪ್ಪು ಮಾಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಏನ್ ತಪ್ಪು ಮಾಡಿದ್ರು? ಜನಸಾಮಾನ್ಯರು ಮಾತಾಡಿಸಿದ್ರೆ ಅರೆಸ್ಟ್ ಮಾಡೋದು. ಈಗ ಬೆಳಗ್ಗೆ ಯಾರೋ ಹೆಣ್ಮಗಳು ತನ್ನ ಅಹವಾಲು ಸೇಳಿಸ್ಕೋದ್ರೆ ಕತ್ತಿಡ್ದು ದಬ್ತಾರಂತೆ. ಯಾಕೆ ಬೇಕಿದೆಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಗೌರವದಿಂದ ನಮ್ಮ ಹಕ್ಕನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲೇನು ಗಲಾಟೆ ಮಾಡಲಿಲ್ಲ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಿಲ್ಲ, ಏನೂ ಮಾಡಲಿಲ್ವಲ್ಲ ನಾವು. ಹೆಸರು ಮಲ್ಲಿಕಾರ್ಜುನಯ್ಯ, KRS ಪಕ್ಷ.